ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಆನ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಮತ್ತು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವೆಕ್ಟರ್ಸ್ ಮೇಲೆ ಮಾಡ್ತಾ ಹೋಗೋಣ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ಕಲ್ತಿದ್ದೀರಾ ಅನ್ಕೊಂಡು ನಾನು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಕ್ವಶನ್ ಅನ್ನ ನೋಡೋಣ. ದ ವ್ಯಾಲ್ಯೂ ಆಫ್ ಸಮ್ ಆಫ್ ಟೂ ವೆಕ್ಟರ್ A vector and B vector with theta as the angle between them is. ಇಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದ್ರೆ, ಇವಾಗ A ವೆಕ್ಟರ್ ಅನ್ನೋದಿದೆ ಮತ್ತೆ B ವೆಕ್ಟರ್ ಅನ್ನೋದು ಇದೆ. ಆಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ ಥೀಟಾ ಅಂತ ಹೇಳಿದಾನೆ. ಸಮ್ ಆಫ್ ದ ಟೂ ವೆಕ್ಟರಿನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಇವಾಗ R ವೆಕ್ಟರ್ ಇಸ್ ಅ ರಿಸಲ್ಟೆಂಟ್ ವೆಕ್ಟರ್ ಅಂತ ತಗೊಂಡ್ರೆ ದಟ್ ಈಸ್ A ವೆಕ್ಟರ್ ಪ್ಲಸ್ ಆಫ್ B ವೆಕ್ಟರ್ ಅಂತ ನಮಗೆ ಗೊತ್ತಿರುತ್ತೆ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಏನಾಗಿದೆ, ದಟ್ ವಿಲ್ ಬಿ ಗಿವನ್ ಬೈ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ ಆಫ್ ಥೀಟಾ ಅಂತ ನೀವು ಪ್ಯಾರಲೆಲೋಗ್ರಾಮ್ ಆಫ್ ವೆಕ್ಟರ್ ಎಡಿಷನ್ ಅಲ್ಲಿ ಕಲ್ತಿರ್ತೀರಾ. ಹಾಗಾದ್ರೆ the value of sum of the two vector ಏನಾಯ್ತು, that is equal to root of A square plus B square plus 2AB cos of theta ಅಂತ ಬಂತು. Therefore option A is the correct answer for this question. ಇನ್ನು ಎರಡು ಇಂಪಾರ್ಟೆಂಟ್ ಥಿಂಗ್ ನ ಇಲ್ಲಿ ನೋಟ್ ಡೌನ್ ಮಾಡ್ಕೊಬೇಕು ನೀವು. R ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಮತ್ತೆ R ಯಾವಾಗ ಮಿನಿಮಮ್ ಆಗಿರುತ್ತೆ ಅಂತ ಯೂಶಲಿ ಕೇಳ್ತಾ ಇರ್ತಾನೆ. R ಮ್ಯಾಕ್ಸಿಮಮ್ ಯಾವಾಗ ಆಗಿರುತ್ತೆ ಅಂದ್ರೆ when theta is equal to 0 ಡಿಗ್ರಿ. ಯಾವಾಗ ಥೀಟಾ 0 ಡಿಗ್ರಿ ಆಯಿತು, ಕಾಸ್ ಆಫ್ 0 ಡಿಗ್ರಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಇನ್ ಪ್ಲೇಸ್ ಆಫ್ ಕಾಸ್ ನಾವು 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬಂತು, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಅಂತ ಬಂತು. ದಟ್ ಈಸ್ ಆಫ್ ದ ಫಾರಮ್ A ಪ್ಲಸ್ B ಹೋಲ್ ಸ್ಕ್ವೇರ್. ಆರ್ ಮ್ಯಾಕ್ಸಿಮಾ ಏನಾಯ್ತು, ದಟ್ ಈಸ್ ರೂಟ್ ಆಫ್ A ಪ್ಲಸ್ B ಹೋಲ್ ಸ್ಕ್ವೇರ್ ಅಂತ ಬಂತು. ರೂಟು ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರಿಂದ ಆರ್ ಮ್ಯಾಕ್ಸಿಮಾ ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು A ಪ್ಲಸ್ B ಅಂತ ಬರುತ್ತೆ. ಹಾಗೆ ರಿಸಲ್ಟೆಂಟ್ ವೆಕ್ಟರಿನ ವ್ಯಾಲ್ಯೂ ಮಿನಿಮಮ್ ಯಾವಾಗಾಗಿರುತ್ತೆ ಅಂದ್ರೆ ವೆನ್ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ ಇಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಆದಾಗ ಏನಾಗುತ್ತೆ, ದಟ್ ಈಸ್ ಕಾಸ್ ಆಫ್ 180 ಡಿಗ್ರಿ ಈಸ್ ಈಕ್ವಲ್ ಟು -1 ಅಂತ ಗೊತ್ತು. ಇನ್ ಪ್ಲೇಸ್ ಆಫ್ ಕಾಸ್ ಥೀಟಾ -1 ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಅಂತ ಬಂತು. ಹಾಗಾದ್ರೆ ಆರ್ ಮಿನಿಮಾ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ A ಮೈನಸ್ B ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ A ಮೈನಸ್ B ಅಂತ ಬಂತು. ದಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ಇಷ್ಟು ನೀವು ನಾಪ್ಕ ಇಟ್ಕೊಂಡಿರಬೇಕು. ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ದಟ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಫಾರ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ ಟು ಬಿ ಮ್ಯಾಕ್ಸಿಮಮ್ ವಾಟ್ ಮಸ್ಟ್ ಬಿ ದ ಆಂಗಲ್ ಬಿಟ್ವೀನ್ ದೆಮ್. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ, ಟೂ ವೆಕ್ಟರಿನ ರಿಸಲ್ಟೆಂಟ್ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಈ ಎರಡು ವೆಕ್ಟರಿನ ಮಧ್ಯೆ ಇರುವಂತಹ ಆಂಗಲ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ ಮ್ಯಾಕ್ಸಿಮಮ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು A ಪ್ಲಸ್ B ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಹೇಳಿದ್ದೆ. ಹಾಗಾಗಿ ಆಪ್ಷನ್ ಏನಾಗಿರುತ್ತೆ, ದಟ್ ಈಸ್ 0 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. Two force of 12 Newton and 8 Newton acts upon a body. The resultant force on the body has maximum value of. ಇಲ್ಲೇನ್ ಕೇಳ್ತಾ ಇದ್ದಾನೆ, ಎರಡು ಫೋರ್ಸ್ ಇದೆಯಂತೆ, ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ 12 ನ್ಯೂಟನ್ ಮತ್ತೆ 8 ನ್ಯೂಟನ್ ಅಂತ. ಅದು ಒಂದು ಬಾಡಿ ಮೇಲೆ ಆಕ್ಟ್ ಆಗ್ತದೆ. ಹಾಗಾದ್ರೆ ಈ ಬಾಡಿ ಮೇಲೆ ಮ್ಯಾಕ್ಸಿಮಮ್ ಫೋರ್ಸು ಎಷ್ಟು ಆಕ್ಟ್ ಆಗಬಹುದು ಅಂತ ಕೇಳ್ತಾ ಇದ್ದಾನೆ. ಇವಾಗ ಕೊಟ್ಟಿರುವಂತಹ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅನ್ನ F1 ಅಂತ ತಗೊಂತೀನಿ, ದಟ್ ಈಸ್ 12 ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಅಂಡ್ ಅನದರ್ ಒನ್ ಈಸ್ F2 ಇಸ್ ಈಕ್ವಲ್ ಟು 8 ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಇವಾಗ ನಮ್ಗೆ ಗೊತ್ತು F ನೆಟ್ ಯಾವಾಗ ಮ್ಯಾಕ್ಸಿಮಮ್ ಆಗಿರಬೇಕು ಅಂದ್ರೆ ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಇವಾಗ F ನೆಟ್ ನ ಬರ್ಕೊಂಡ್ರೆ ನಮ್ಗೇನ್ ಬರುತ್ತೆ, ದಟ್ ಈಸ್ F net maxima is equal to root of F1 square plus F2 square plus 2F1 F2 cos of theta ಅಂತ ಬರುತ್ತಲ್ವಾ. ಇವಾಗ cos
0 ಆದ್ರೆ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ದೇರ್ಫೋರ್ ಎಫ್ ನೆಟ್ ಮ್ಯಾಕ್ಸಿಮಾ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ f1 ಪ್ಲಸ್ f2 ದ ಹೋಲ್ ಸ್ಕ್ವೇರ್ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು f1 ಪ್ಲಸ್ f2. ದಿಸ್ ಈಸ್ ಈಕ್ವಲ್ ಟು 12 ನ್ಯೂಟನ್ ಪ್ಲಸ್ 8 ನ್ಯೂಟನ್. ದಿಸ್ ಟರ್ನ್ಸ್ ಔಟ್ ಟು ಬಿ 20 ನ್ಯೂಟನ್ ಅಂತ ಬರುತ್ತೆ. ದಟ್ ಈಸ್ ದ ಮ್ಯಾಕ್ಸಿಮಮ್ force that acts on a body, that is equal to 20 Newton. Therefore option C is the correct answer for this question. Let us look into the next question. There are two force vectors, one of 5 Newton and other of 12 Newton. At what angle the two vectors be added to get a resultant of 17 Newton, 7 Newton and 13 Newton respectively. ಇಲ್ಲಿ ಎರಡು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ, 5 ನ್ಯೂಟನ್ ಮತ್ತೆ 12 ನ್ಯೂಟನ್. ಈ ಎರಡು ವೆಕ್ಟರ್ನ ನಾವು ಯಾವ ಆಂಗಲ್ ಅಲ್ಲಿ ಆಡ್ ಮಾಡಿದ್ರೆ ನಮಗೆ ರಿಸಲ್ಟೆಂಟ್ ವೆಕ್ಟರಿನ ಮ್ಯಾಗ್ನಿಟ್ಯೂಡು 17 ನ್ಯೂಟನ್, 7 ನ್ಯೂಟನ್ ಅಂಡ್ 13 ನ್ಯೂಟನ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ 12 ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಲಾರ್ಜರ್ ಮ್ಯಾಗ್ನಿಟ್ಯೂಡ್ ನಾನು f1 ಅಂತ ತಗೊಂತೀನಿ, ದಟ್ ಈಸ್ ಗಿವನ್ ಟು ಬಿ 12 ನ್ಯೂಟನ್. ಸ್ಮಾಲರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ನಾನು f2 ಅಂತ ತಗೊಂತೀನಿ, ದಟ್ ಈಸ್ ಗಿವನ್ ಟು ಬಿ 5 ನ್ಯೂಟನ್. ಇಲ್ಲಿ ಅಬ್ಸರ್ವ್ ಮಾಡಿ, 12 ಪ್ಲಸ್ 5 ಏನಾಗಿರುತ್ತೆ, ದಟ್ ಈಸ್ 17 ಅಂತ ಬಂದಿರುತ್ತೆ. ದಟ್ ಈಸ್ ಮ್ಯಾಕ್ಸಿಮಮ್ ಫೋರ್ಸ್ ದಟ್ ಈಸ್ ಆಕ್ಟಿಂಗ್ ಆನ್ ಎ ಬಾಡಿ ಯಾವಾಗ ಆಗುತ್ತೆ ಅಂದ್ರೆ ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ನಿಮಗೆ ಫಾರ್ಮುಲಾ ಗೊತ್ತು, ದಟ್ ಈಸ್ ಎಫ್ ನೆಟ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಪ್ಲಸ್ 2f1 f2 ಕಾಸ್ ಆಫ್ ಥೀಟಾ ಅಂತ ಇದೆ. ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ, ಎಫ್ ನೆಟ್ ಏನಾಗಿರುತ್ತೆ, ದಟ್ ವಿಲ್ ಬಿ ಮ್ಯಾಕ್ಸಿಮಾ. ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ f1 ಪ್ಲಸ್ f2 ಅಂತ ಬರುತ್ತೆ. f1 ಏನಿದೆ 12 ನ್ಯೂಟನ್ ಇದೆ, ಪ್ಲಸ್ f2 ಏನಿದೆ 5 ನ್ಯೂಟನ್ ಇದೆ. ದೇರ್ಫೋರ್ ನಮಗೆ ಬರುವಂತಹದ್ದು 17 ನ್ಯೂಟನ್ ಅಂತ ಬರುತ್ತೆ. ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆದಾಗ ನಮಗೆ 17 ನ್ಯೂಟನ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ಡಿ ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಈ ಮೂರು ಆಪ್ಷನ್ ಅಲ್ಲಿ ಚೆಕ್ ಮಾಡಬೇಕು. ನೆಕ್ಸ್ಟ್, ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಫ್ ನೆಟ್ ಏನಾಗಿರುತ್ತೆ, ದಟ್ ವಿಲ್ ಬಿ ಮಿನಿಮಮ್. ದಟ್ ಈಸ್ ಗಿವನ್ ಟು ಬಿ f1 ಮೈನಸ್ f2 ಅಂತ ಹೇಳಿದ್ದೆ. ದಟ್ ಈಸ್ ಈಕ್ವಲ್ ಟು 12 ಮೈನಸ್ 5. 12 ಮೈನಸ್ 5 ಏನ್ ಬರುತ್ತೆ, 7 ನ್ಯೂಟನ್ ಅಂತ ಬಂತು. ಇವಾಗ ಆಪ್ಷನ್ ನೋಡಿ, ಯಾವುದು 0 180 ಡಿಗ್ರಿ ಇದೆ. 0 180 ಡಿಗ್ರಿ ಇರೋದು ಆಪ್ಷನ್ ಎ ನಲ್ಲಿ. ದೇರ್ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ವೆನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಎಫ್ ನೆಟ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಅಂತ ಬರುತ್ತೆ. ಬಿಕಾಸ್ ಕಾಸ್ ಆಫ್ 90 ಡಿಗ್ರಿ 0 ಇರುತ್ತೆ. ಈ ಟರ್ಮ್ ಏನಾಗುತ್ತೆ, ದಟ್ ಗೋಸ್ ಟು 0, ವಿ ಲೆಫ್ಟ್ ಔಟ್ ವಿತ್ ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂತ ಬರುತ್ತೆ. 12 ಸ್ಕ್ವೇರ್ ಏನಾಗಿರುತ್ತೆ, ದಟ್ ಈಸ್ 144 ಪ್ಲಸ್ 5 ಸ್ಕ್ವೇರ್ 25 ಆಗಿರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ ರೂಟ್ ಆಫ್ 169, ದಟ್ ಈಸ್ ಈಕ್ವಲ್ ಟು 13 ನ್ಯೂಟನ್ ಅಂತ ಬಂತು. ದೇರ್ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಫ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 4 i cap minus 3 j cap and b vector is equal to 6 i cap plus 8 j cap, then magnitude and direction of a vector plus b vector will be. ಇಲ್ಲಿ a vector ಮತ್ತೆ b vector ಕೊಟ್ಟಿದ್ದಾನೆ ಇನ್ ಕಾಂಪೋನೆಂಟ್ ಫಾರಮ್. ನಾವೇನ್ ಕಂಡುಹಿಡಬೇಕು, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ a vector plus b vector ನ ಕಂಡುಹಿಡಬೇಕು. ಇವಾಗ a vector plus b vector ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ 4 i cap minus 3 j cap ಅಂತ ಬರ್ಕೊಬಹುದು. ಪ್ಲಸ್ b vector ಏನಿದೆ, ದಟ್ ಈಸ್ 6 i cap plus 8 ಜೆ ಕ್ಯಾಪ್ ಅಂತ ಇದೆ. ಇವಾಗ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ನ ಆರ್ ವೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು 4 ಪ್ಲಸ್ 6 ಏನಾಯ್ತು, ದಟ್ ಈಸ್ 10 ಐ ಕ್ಯಾಪ್ ಅಂತ ಬಂತು. ಅಂಡ್ 8 ಮೈನಸ್ 3 ಏನಾಗುತ್ತೆ, ದಟ್ ಈಸ್ ಪ್ಲಸ್ 5 ಜೆ ಕ್ಯಾಪ್ ಅಂತ ಬಂತು. ಇವಾಗ ಇದನ್ನ ನಾ ಏನ್ ಬರ್ಕೊಬಹುದು, ಆರ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ಆರ್ ವೈ ಜೆ ಕ್ಯಾಪ್ ಅಂತ ನಾನು ಬರ್ಕೊಬಹುದು. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್ ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್
that turns out to be 100 plus 25 ಅಂತ ಬಂತು. therefore root of 125 ಅಂತ ಬಂತು. I can write this as 25 into 5 ಅಂತ ಬರ್ಕೊಂಡ್ರೆ 5 root 5 ಅಂತ ಬಂತು. ನೀವು ಡೈರೆಕ್ಟ್ ಆಗಿ ಆಪ್ಷನ್ ನೋಡಿ, ಆಪ್ಷನ್ ಬಿ ನಲ್ಲಿ 5 root 5 ಅಂತ ಇದೆ. therefore ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ವಿತೌಟ್ ಕ್ಯಾಲ್ಕುಲೇಟಿಂಗ್ ಇಟ್ಸ್ ಡೈರೆಕ್ಷನ್. ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಜಸ್ಟ್ tan ಥೀಟಾ ಅಂತ ಬರುತ್ತೆ. ಅಂದ್ರೆ ಈ ಒಂದು ವೆಕ್ಟರ್ ನಾವು ಕಾರ್ಟಿಷಿಯನ್ ಕೋಆರ್ಡಿನೇಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ದಿಸ್ ಇಸ್ ರೆಪ್ರೆಸೆಂಟೆಡ್ ಬೈ ಆರ್ ವೆಕ್ಟರ್. ಇವಾಗ ಏನಾಗಿರುತ್ತೆ, ಇದಕ್ಕೆ ಆರ್ ವೈ ಕಾಂಪೋನೆಂಟ್ ಮತ್ತೆ ಆರ್ ಎಕ್ಸ್ ಕಾಂಪೋನೆಂಟ್ ಇರುತ್ತೆ. ಇವಾಗ ಟ್ಯಾನ್ ಥೀಟಾ ಡಿಫೈನ್ ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ ಆರ್ ವೈ ಡಿವೈಡೆಡ್ ಬೈ ಆರ್ ಎಕ್ಸ್ ಅಂತ ಬರುತ್ತೆ. ಆರ್ ವೈ ಏನ್ ವ್ಯಾಲ್ಯೂ ಇದೆ, ದಟ್ ಈಸ್ ಈಕ್ವಲ್ ಟು 5 ಅಂತ ಇದೆ. ಆರ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 10 ಅಂತ ಇದೆ. therefore tan theta is equal to 5 divided by 10 ಅಂತ ಬಂತಲ್ವಾ. this implies that theta is equal to tan inverse of, I can write this as 1 by 2 ಅಂತ ಬರ್ಕೊಬಹುದು. that is 1 divided by 2 ಅಂತ ಬಂತು. therefore option B is the correct answer for this question. next question ಅನ್ನ ನೋಡೋಣ. A vector is equal to 2i cap plus j cap, B vector is equal to 3j cap minus k cap, and C vector is equal to 6i cap minus 2k cap. The value of A vector minus 2b vector plus 3c vector would be. ಇಲ್ಲಿ ವ್ಯಾಲ್ಯೂ ಆಫ್ ಎ ವೆಕ್ಟರ್ ಮೈನಸ್ 2b ವೆಕ್ಟರ್ ಪ್ಲಸ್ 3c ವೆಕ್ಟರ್ ಏನು ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ಅದನ್ನ ಬರ್ಕೊಳ್ಳೋಣ. ದಟ್ ಈಸ್ ಎ ವೆಕ್ಟರ್ ಮೈನಸ್ 2b ವೆಕ್ಟರ್ ಪ್ಲಸ್ 3c ವೆಕ್ಟರ್ ನ ವ್ಯಾಲ್ಯೂ ಕಂಡುಹಿಡಬೇಕು. ದಟ್ ಈಸ್ ಈಕ್ವಲ್ ಟು, ಇವಾಗ ಎ ವೆಕ್ಟರ್ ಜಾಗದಲ್ಲಿ ನಾನೇನು ಬರ್ಕೊಬಹುದು, 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಅಂತ ಬರ್ಕೊಬಹುದು. ಮೈನಸ್ 2 ಇಂಟು ಬಿ ವೆಕ್ಟರ್ ಜಾಗದಲ್ಲಿ 3j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಬರ್ಕೊಬಹುದು. ಅಂಡ್ ಇನ್ ಪ್ಲೇಸ್ ಆಫ್ ಸಿ ಐ ವಿಲ್ ರೈಟ್ 6i ಕ್ಯಾಪ್ ಮೈನಸ್ 2k ಕ್ಯಾಪ್. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನು ಬರುತ್ತೆ, 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ 2 3s ಏನಾಯ್ತು 6j ಕ್ಯಾಪ್ ಅಂತ ಬಂತು. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, therefore 2k ಕ್ಯಾಪ್ ಅಂತ ಬರುತ್ತೆ. ಪ್ಲಸ್ 3 6 18i ಕ್ಯಾಪ್, 3 2s 6, therefore ಮೈನಸ್ 6k ಕ್ಯಾಪ್ ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ 2i ಕ್ಯಾಪ್ ಇದೆ, ಇಲ್ಲಿ 18i ಕ್ಯಾಪ್ ಇದೆ, therefore 20i ಕ್ಯಾಪ್ ಅಂತ ಬರುತ್ತೆ. ಇಲ್ಲಿ j ಕ್ಯಾಪ್ ಇದೆ, ಇಲ್ಲಿ ಮೈನಸ್ 6j ಕ್ಯಾಪ್ ಇದೆ, therefore ಮೈನಸ್ 5j ಕ್ಯಾಪ್ ಅಂತ ಬರುತ್ತೆ. ಇಲ್ಲಿ 2k ಕ್ಯಾಪ್ ಇದೆ, ಇಲ್ಲಿ ಮೈನಸ್ 6k ಕ್ಯಾಪ್ ಇದೆ, therefore we get ಮೈನಸ್ 4k ಕ್ಯಾಪ್. ಹಾಗಾದ್ರೆ ಎ ವೆಕ್ಟರ್ ಮೈನಸ್ 2b ವೆಕ್ಟರ್ ಪ್ಲಸ್ 3c ವೆಕ್ಟರಿನ ವ್ಯಾಲ್ಯೂ ಏನು ಬಂತು, ದಟ್ ಈಸ್ 20i ಕ್ಯಾಪ್ ಮೈನಸ್ 5j ಕ್ಯಾಪ್ ಮೈನಸ್ 4k ಕ್ಯಾಪ್ ಅಂತ ಬಂತು. therefore ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಎ ಪರ್ಸನ್ ಗೋಸ್ 10 ಕಿಲೋಮೀಟರ್ ನಾರ್ತ್ ಅಂಡ್ 20 ಕಿಲೋಮೀಟರ್ ಈಸ್ಟ್. ವಾಟ್ ವಿಲ್ ಬಿ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನಿಷಿಯಲ್ ಪಾಯಿಂಟ್. ಇಲ್ಲೇನ್ ಕೇಳ್ತಾ ಇದ್ದಾನೆ, ಒಬ್ಬ ಪರ್ಸನ್ ಫಸ್ಟ್ 10 ಕಿಲೋಮೀಟರ್ ನಾರ್ತ್ ಮೂವ್ ಆಗಿದ್ದಾನೆ, ಅದಾದ್ಮೇಲೆ 20 ಕಿಲೋಮೀಟರ್ ಈಸ್ಟ್ ಮೂವ್ ಆಗಿದ್ದಾನೆ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನಿಷಿಯಲ್ ಪಾಯಿಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಾಬ್ಲಮ್ಗೆ ನಮಗೆ ಡೈರೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾನು ಅಪ್ವರ್ಡ್ ಡೈರೆಕ್ಷನ್ ನಾರ್ತ್ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊತೀನಿ, ಅಪೋಸಿಟ್ ಟು ನಾರ್ತ್ ಸೌತ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ, ಟು ದ ರೈಟ್ ಆಫ್ ನಾರ್ತ್ ಈಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ, ಈಸ್ಟಿನ ಅಪೋಸಿಟ್ ಟು ವೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀನಿ. ಇಫ್ ಐ ಕನ್ಸಿಡರ್ he started his journey from point A, first he will move 10 kilometer towards north. ನಾರ್ತ್ ಕಡೆಗೆ 10 ಕಿಲೋಮೀಟರ್ ಮೂವ್ ಆಗಿದ್ದಾನೆ. ಅದಾದ್ಮೇಲೆ he will move 20 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ನಾವೇನ್ ಕಂಡುಹಿಡಬೇಕು, ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನಿಷಿಯಲ್ ಪಾಯಿಂಟ್ ನ ಕಂಡುಹಿಡಬೇಕು. ದಟ್ ಈಸ್ ಎ ಸಿ ವೆಕ್ಟರ್ ನ ಕಂಡುಹಿಡಬೇಕು. that is AC vector, that is displacement vector is equal to AB vector plus BC vector ಅಂತ ನಾನು ಬರ್ಕೊಬಹುದು. ಇವಾಗ ನನಗೆ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬೇಕು, ದಟ್ ಈಸ್ AC ಅನ್ನು ಬರ್ಕೊಬಹುದು. ದಟ್ ಈಸ್ ರೂಟ್ ಆಫ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಪ್ಲಸ್ 2AB BC cos of theta ಅಂತ ಬರ್ಕೊಬಹುದು. Here theta is the angle between AB vector and BC vector. ಇಲ್ಲೇನಾಗಿರುತ್ತೆ, that is equal to 90 degree. ಹಾಗಾದ್ರೆ cos of 90 degree ಏನಾಗಿರುತ್ತೆ, that is equal to 0 ಅಂತ ಬರುತ್ತೆ. ಹಾಗಾದ್ರೆ ಈ ಟರ್ಮ್ ಏನಾಗಿರುತ್ತೆ, ಇಷ್ಟು ಟರ್ಮು 0 ಅಂತ ಬರುತ್ತೆ. This is equal to root of AB whole square plus BC whole square ಅಂತ ಬರುತ್ತೆ. Here AB represents the magnitude of AB vector.
ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಏನಿದೆ ದಟ್ ಈಸ್ 10 ಕಿಲೋಮೀಟರ್ ಅಂತ ಇದೆ, therefore 10 ಸ್ಕ್ವೇರ್ ಅಂತ ಬಂತು. ಪ್ಲಸ್ ಬಿ ಸಿ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಏನಿದೆ ದಟ್ ಈಸ್ 20 ಕಿಲೋಮೀಟರ್ ಅಂತ ಇದೆ, therefore 20 ಸ್ಕ್ವೇರ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 100 ಪ್ಲಸ್ 400 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 500 ಅಂತ ಬಂತು. ಇವಾಗ ಅಬ್ಸರ್ವ್ ಮಾಡಿ, ಆಪ್ಷನ್ ಅಲ್ಲಿ ರೂಟ್ ಆಫ್ 500 ಇದೆಯಾ ಅಂತ. ರೂಟ್ ಆಫ್ 500 ಕೊಟ್ಟಿಲ್ಲ. ಇಲ್ಲಿ ನೋಡಿ 20 ಸ್ಕ್ವೇರ್ಗೆ ನಾವು 10 ಸ್ಕ್ವೇರ್ನ ಆ್ಯಡ್ ಮಾಡ್ತಾ ಇರೋದ್ರಿಂದ ರೂಟ್ ಆಫ್ 500 ಏನಾಗಿರಬೇಕು, 20ಗಿಂತನೂ ಜಾಸ್ತಿ ಆಗಿರಬೇಕು. ಅಂದರೆ 20ಗಿಂತ ಜಾಸ್ತಿ ಆಗಿರುವಂತಹ ವ್ಯಾಲ್ಯೂ ಆದಿದೆ, ದಟ್ ಈಸ್ 22.36 ಅಂತ ಇದೆ. therefore ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. That's it for this video. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.